ಖಾಕಿ ರಕ್ಷಕ ಈಗ ಭಕ್ಷಕ. ಪಿಎಸ್ಐ ಭೈರಪ್ಪ ಅರೆಸ್ಟ್. ವರದಕ್ಷಿಣೆಗಾಗಿ ಹೆಂಡತಿಗೆ ಕಿರುಕುಳ. ಮಚ್ಚಿನಿಂದ ಹಲ್ಲೆಗೆ ಯತ್ನ. ಬೆಂಗಳೂರಿನಲ್ಲಿ ಖಾಕಿ ರಕ್ಷಕನೇ ಭಕ್ಷಕನಾಗಿದ್ದಾರೆ. ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ ಆರೋಪದಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಎಸ್ ಭೈರಪ್ಪರನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿ ರೇವತಿ ನೀಡಿದ ದೂರಿನ ಆಧಾರದ ಮೇಲೆ ಈ ಶಾಕಿಂಗ್ ಆಕ್ಷನ್ ಆಗಿದೆ. ಬಂಧಿತ ಭೈರಪ್ಪ ಸದ್ಯ ಸಿಟಿ ಪೊಲೀಸ್ ಕಂಟ್ರೋಲ್ ರೂಮ್ ನಲ್ಲಿ ಪಿಎಸ್ಐ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದಹಾಗೆ ಇವರಿಗೆ ಇದು ಮೊದಲೇನಲ್ಲ. ಈ ಹಿಂದೆ ಲಂಚ ಪಡೆದ ಪ್ರಕರಣದಡಿಯಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಸಿಕ್ಕಿಬಿದ್ದು ಅಮಾನತು ಕೂಡ ಆಗಿತ್ತು. ಇನ್ನು ತಾವರ್ಕೆರೆಯ ಕೆಂಚನಾಪುರ ನಿವಾಸಿಯಾದ ಭೈರಪ್ಪಗೆ 5 ವರ್ಷಗಳ ಹಿಂದೆ ಮದುವೆಯಾಗಿದ್ದು 3 ವರ್ಷದ ಹೆಣ್ಣು ಮಗುವಿದೆ. ಚೆನ್ನಾಗಿಯೇ ಇದ್ದ ಸಂಸಾರದಲ್ಲಿ ಇತ್ತೀಚೆಗೆ ಪರಸ್ತ್ರೀ ಸಂಬಂಧದ ಕಿಡಿ ಹೊತ್ತಿಕೊಂಡಿತ್ತು ಎನ್ನಲಾಗಿದೆ. ಪರಸ್ತ್ರೀ ಸಂಬಂಧವನ್ನ ಪ್ರಶ್ನಿಸಿದ್ದಕ್ಕೆ ಜುಲೈ 12ರಂದು ಮನೆಯಲ್ಲಿ ದೊಡ್ಡ ಗಲಾಟೆಯಾಗಿದೆ. ನಾನು ಪಿಎಸ್ಐ, ನೀನು ಮದುವೆ ಸಮಯದಲ್ಲಿ ವರದಕ್ಷಿಣೆ ಕೊಟ್ಟಿಲ್ಲ, ತವರು ಮನೆಯಿಂದ 50 ಲಕ್ಷ ರೂಪಾಯಿ ತರಬೇಕು ಎಂದು ಭೈರಪ್ಪ ಪತ್ನಿ ರೇವತಿಯ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಇದಕ್ಕೆ ಪಿಎಸ್ಐ ಮನೆಯವರು ಸಾಥ್ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ತಡೆಯಲು ಬಂದ ಮಾವನಿಗೆ ಮಚ್ಚಿನಿಂದ ಕತ್ತರಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಅಲ್ಲದೆ ತಮ್ಮ ಪ್ರಭಾವ ಬಳಸಿ ಮನೆಯ ಬಳಿ ರೌಡಿಗಳನ್ನ ಕರೆಸಿ ಬೆದರಿಕೆ ಹಾಕಿದ್ದಾರೆ ಎಂದು ಪತ್ನಿ ಕಣ್ಣೀರುತ್ತಿದ್ದಾರೆ. ಈ ಘೋರ ಕೃತ್ಯದ ಬಗ್ಗೆ ರೇವತಿ ಕೆಂಗೇರಿ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ಕೇವಲ ಎನ್ಸಿಆರ್ ಅಂದ್ರೆ ಗಂಭೀರವಲ್ಲದ ಅಪರಾಧ ದಾಖಲಿಸಿಕೊಂಡು ಸುಮ್ಮನಾಗಿದ್ರು. ಇದರಿಂದ ನೊಂದ ರೇವತಿ ನ್ಯಾಯಕ್ಕಾಗಿ ಡಿಜಿಪಿ ಕಚೇರಿಯ ಮೆಟ್ಟಿಲೇರಿದ್ರು. ಮಾಧ್ಯಮಗಳಲ್ಲಿ ಈ ಸುದ್ದಿ ಬ್ರೇಕ್ ಆಗ್ತಿದ್ದಂತೆ ಎಚ್ಚೆತ್ತ ಕೆಂಗೇರಿ ಪೊಲೀಸರು ತರಾತುರಿಯಲ್ಲಿ ಪಿಎಸ್ಐ ಭೈರಪ್ಪ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನೈಋತ್ಯ ವಿಭಾಗದ ಡಿಸಿಪಿ ಅನಿತಾ ಹದ್ದಣ್ಣನವರ್ ದೂರು ಬಂದ ತಕ್ಷಣ ವಿಚಾರಣೆ ನಡೆಸಲಾಗಿತ್ತು. ಕೃತ್ಯ ನಡೆದಿರುವುದು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂದು ತಿಳಿದು ಬಂದಿದೆ. ದೂರು ದಾಖಲಿಸಿ ಆರೋಪಿಯನ್ನ ಬಂಧಿಸಲಾಗಿದೆ. ಸದ್ಯ ಮುಂದಿನ ತನಿಖೆಗಾಗಿ ಪ್ರಕರಣವನ್ನ ತಾವರೆಕೆರೆ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ದಿನಾಂಕ 12/7/2026 ಎಲೆ ದೊಡ್ಡಬೆಳ್ಳಿ ಹಳ್ಳಿ ಅಂತ ತಾವರೆಕೆರೆ ಲಿಮಿಟ್ಸ್ ಕೆಂಚನಪುರ ಹತ್ತಿರ ಅಲ್ಲಿ ಪಿಎಸ್ಐ ಭೈರಪ್ಪ ಅವರ ಮನೆ ಇದೆ. ಅಲ್ಲಿ ಅವರ ಹೆಂಡತಿ ರೇವತಿ ಅಂತ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಆಗಿದೆ. ಅವ್ರ ಗಂಡ ಮಚ್ಚ ತಗೊಂಡು ನಮಗೆ ಹೊಡಿಲಿಕ್ಕೆಲ್ಲ ಬಂದರು. ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ರು. ಮದುವೆ ಆಗಿ 6 ವರ್ಷ ಆಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕೆಂಗೇರಿ ಠಾಣೆಗೆ ದಿನಾಂಕ 14/7/2026 ಬಂದುಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಗಂಡ ನನಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ ಮದುವೆ ಆಗದಿಂದ ದಿನದಿಂದನೂ ಕೂಡ. ಆಮೇಲೆ ಅವನು PSI ಅಂತ ಒಂದು ದರ್ಪ ತೋರಿಸ್ತಾ ಇದ್ದಾನೆ. ನಮ್ಮ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಅವನ ಮೇಲೆ ಕ್ರಮ ತಗೊಳ್ಳಿ, ನನಗೆ ರಕ್ಷಣೆ ಕೊಡಿ ಅಂತ ಆಕೆ ಕಂಪ್ಲೇಂಟ್ ಕೊಡ್ತಾಳೆ. ಹೀಗಾಗಿ ಬಟ್ ಘಟನೆ ನಡೆದದ್ದೆಲ್ಲ ತಾವರೆಕೆರೆ ಲಿಮಿಟ್ಸ್ ಬಂದಿದ್ದರಿಂದನೂ ಕೂಡ ನಾವು ಸದ್ಯ ಈ ಹೆಣ್ಣುಮಗಳು ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಕೆ ಕಂಪ್ಲೇಂಟನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304 3 and 4 DP ಆ್ಯಕ್ಟ್ ಅಡಿಯಲ್ಲಿ. ಮತ್ತೆ ಅವನನ್ನು ದಸ್ತಗಿರನ್ನು ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋಣ. ಕಾನೂನು ರಕ್ಷಕನಾಗಬೇಕಾದ ಅಧಿಕಾರಿಗೆ ಈ ರೀತಿ ಕಾನೂನನ್ನ ಕೈಗೆತ್ತಿಕೊಂಡು ವರದಕ್ಷಿಣೆಗಾಗಿ ಹೆಂಡತಿಯ ಕೊಲೆ ಯತ್ನಿಸಿರುವುದು ಖಾಕಿ ಪಡೆಗೆ ಕಪ್ಪು ಚುಕ್ಕಿಯನ್ನಿಟ್ಟಂತಾಗಿದೆ. ಸದ್ಯ ಕಂಬಿ ಎಣಿಸುತ್ತಿರುವ ಈ ಕಿರಾತಕ ಪಿಎಸ್ಐಗೆ ಕಾನೂನು ತಕ್ಕ ಶಾಸ್ತಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.